ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಸಪ್ತಮ ಸ್ಥಾನದಲ್ಲಿ ರವಿಯ ಸಂಚಾರ ಪತಿ ಪತ್ನಿಯಿಂದ ಸ್ವಲ್ಪ ಮಟ್ಟಿಗೆ ಆ ಮಾನಸಿಕವಾಗಿ ಕಿರಿಕಿರಿ ಇದ್ರೂ ಸಹ ಹಣಕಾಸಿನ ವಿಚಾರದಲ್ಲಿ ಏನೋ ಒಂದು ರೀತಿಯಂತ ಸುಧಾರಣೆಯನ್ನು ಕಾಣುವಂಥದ್ದು. ವ್ಯಯಸ್ಥಾನದಲ್ಲಿ ಚಂದ್ರಕೇತುವಿನ ಸಂಯೋಗ ಇದ್ದಾಗ ಮನಸ್ಸು ಸ್ವಲ್ಪ ಕಿರಿಕಿರಿ ಏನೋ ಫ್ಲಕ್ಚುಯೇಷನ್ ಆಗೋ ಸಾಧ್ಯತೆ ಇರ್ತದೆ. ಅದನ್ನ ನಿಗ್ರಹಿಸಿದ್ರೆ ಸಾಕು. ಯಾಕಂದ್ರೆ ಶುಕ್ರನ ಉಚ್ಚ ಕ್ಷೇತ್ರದಿಂದ ಒಂದು ಒಳ್ಳೆಯ ಫಲವನ್ನ ಅನುಭವಿಸ್ತೀರಾ. ಒಳ್ಳೆಯ ಒಂದು ಸ್ನೇಹಿತರಿಂದ ನಿಮಗೆ ಲಾಭವನ್ನು ಗಳಿಸುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ದಶಮದಲ್ಲಿ ನೀಚ ಕುಜನ ಸಂಬಂಧ ಬಂದಾಗ ಆಟೋಮೆಟಿಕ್ ಆಗಿ ನಿಮ್ಮ ಬುದ್ಧಿ ಸ್ವಲ್ಪ ಏರಿಳಿತವನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಈ ಕಾರಣದಿಂದ ಮನಸ್ಸನ್ನು ನಿಗ್ರಹಿಸ್ಕೋಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ದೈಹಿಕವಾಗೂ ಸಹ ಹುಷಾರಾಗಿದ್ರೆ ತುಂಬಾ ಒಳ್ಳೆಯದು. ಒಂದು ರೀತಿಯಾದಂತಹ ಮಿಶ್ರದಾಯಕವಾದಂತಹ ಫಲವನ್ನ ತುಲಾರಾಶಿಯವರು ಅನುಭವಿಸ್ತಾರೆ. ಸರಿ, ಈ ರೀತಿ ಇದ್ದಾಗ ಏನು ಮಾಡಬೇಕು? ಸಾಕ್ಷಾತ್ ವಿನಾಯಕನ ಒಂದು ಸ್ಮರಣೆ ಮಾಡಬೇಕು. ಜೊತೆಗೆ ಹನುಮಂತನ ಒಂದು ಸ್ಮರಣೆ ಮಾಡಿದ್ರೆ ತುಂಬಾ ಅದ್ಭುತವಾದಂತಹ ವಾರವನ್ನ ಕಾಣ್ತೀರಾ. ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ.